ಸಚಿವರು ಭೇಟಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ? ಇಲ್ಲ, ಇಲ್ಲಿ ಕುರುಬ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಆಯಿತು. ಬಹಳ ದಿವಸದಿಂದ ರಾಯಚೂರು ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ರು ಕುರುಬ ಸಂಘದವರು ಮತ್ತು ನಮ್ಮ ಅಯ್ಯಣ್ಣವರು. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರಿಂದ ಬಂದು ಅಟೆಂಡ್ ಮಾಡ್ತಾರೆ. ಸರ್, ಸಿಎಂ ಅವರು ಔತಣಕೂಟ ಕರೆದಿರುವಂಥದ್ದು ಅದರ ಬಗ್ಗೆ ಏನು ವಿಚಾರ? 6 ವರ್ಷಕ್ಕೆ ಅವರು ಒಂದು ರೀತಿ ಆರೋಪ ಮಾಡ್ತಾರೆ, ಬಿಹಾರ್ ಎಲೆಕ್ಷನ್ಗೆ ಯಾರ್ಯಾರು ಎಷ್ಟು ಕಲೆಕ್ಷನ್ ಕೊಡಬೇಕು ಅದಕ್ಕೋಸ್ಕರ ಈ DNP ಅವ್ರ ಮೀಟಿಂಗ್. ನಮ್ಮ ಪಕ್ಷದಲ್ಲಿ ನಡೆಯೋ ವಿಚಾರ ಅವ್ರಿಗೆ ಹೇಗ್ರಿ ಗೊತ್ತು? ಅವ್ರು ಏನಾದರೂ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ನಿಜ ಆಗುತ್ತಾ? ಅವಾಗವಾಗ ಔತಣಕೂಟ ಕರಿತಾನೆ ಇರ್ತಾರೆ ಮುಖ್ಯಮಂತ್ರಿಗಳು. ಏನು ಮೊದಲನೇ ಬಾರಿ ಇಲ್ಲ, ಎಷ್ಟೊಂದು ಸರಿ CLP ಮೀಟಿಂಗ್ ಮಾಡಿದ್ದಾರೆ, ಅಲ್ಲೂ ಕೂಡ ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಸರಿ ಕರೆದಿದ್ದ MLAಗಳನ್ನ ಮತ್ತು ಮಿನಿಸ್ಟ್ರಿಗಳನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು. ಅದರ ಅರ್ಥ ದುಡ್ಡಿನಗೋಸ್ಕರ ಅಂತಲ್ಲ. ಎಲ್ಲ MLAಗಳನ್ನ ಕರೆದು ಈಗಿನ ರಾಜಕೀಯ ಸ್ಥಿತಿಗತಿ ಇದೆ, ಅವ್ರವ್ರ ಡಿಪಾರ್ಟ್ಮೆಂಟ್ ಹೆಂಗೆ ನಡೀತಾ ಇದೆ, ಏನಾದರೂ ಸಮಸ್ಯೆ ಇದೆ ಅದನ್ನೆಲ್ಲ ಕೇಳಿ ಅದ್ರ ಜೊತೆಗೆ ಬಿಹಾರ ಚುನಾವಣೆ ಚರ್ಚೆ ಮಾಡಿ. ಸರ್, ಇನ್ನು ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ, ಅಧಿಕಾರಿಗಳ ವರ್ಗಾವಣೆಗೆ ಕಮಿಷನ್ ತಗೊಳ್ತಾರೆ. ರೀ, ಪ್ರತಾಪ್ ಸಿಂಹ ಯಾರ್ರೀ? ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು. ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಇಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರವಾಗಿ ತೊಗೊಳ್ಬೇಕಲ್ಲ. ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತೊಗೊಂಡಿಲ್ಲ, ನಾವೇ ಗಂಭೀರವಾಗಿ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ಹಿರಿಯ ಸಚಿವರುಗಳು ಕೂಡ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಬಹುಶಃ ಆಗುತ್ತೆ ಡಿಸೆಂಬರ್. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರ ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಪ್ರಶ್ನೆ ಬರುತ್ತೆ.